ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮರಣ ಹೊಂದಿದ ವ್ಯಕ್ತಿ ಕುಟುಂಬ ಮಿಡಿಪಾಲಾಗಿದ್ದದನ್ನು ಕಂಡ ರೈತ ಸಂಘ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದ ಸಾಗರ್ ದಾವಣೆ ಇವರ ಮನೆಯನ್ನು ಸೀಜ್ ಮಾಡಿದ್ದ ಮೈಕ್ರೋ ಫೈನಾನ್ಸ್ ವಿರುದ್ಧ ರೈತರು ಮನೆ ಬಾಗಿಲಿಗೆ ಒಡೆದು ಹಾಕಿ ಮುಕ್ತಿಗೊಳಿಸಿದ್ದಾರೆ. ಲಕ್ಷ್ಮಣ್ ದಾವಣಿ ಅವ್ರ ಮನೆಗೆ ಬಂದಿದ್ದೆವು. ಹಿಂದೆ ಪಾಪ ರೈತ ಒಂದು 7-8 ಲಕ್ಷ ರೂಪಾಯಿ ಸಾಲ ತೆಗ್ದನು ಮೈಕ್ರೋ ಫೈನಾನ್ಸ್ದಿಂದ. ಕಟ್ಟಕ್ಕಾಗಲಾರ್ದಾಗಿ ಹಿಂದೆ ಕಿರುಕುಳದಿಂದ ಅವರು ಮನದಿಂದ ಆತ್ಮಹತ್ಯೆ ಮಾಡ್ಕೊಂಡರು. ಅವರ ಈ ಟಾರ್ಚರ್ ಈ ಕೀಲಿ ಹಾಕಿದಾಗಿ ಅವರ ಮನಸ್ಸಿಗೆ ನೋವಾಗಿ ಕೊರಗದಿಂದ ತಿರ್ಕೊಂಡರು. ಈಗ 1 ವರ್ಷ ಆಯಿತು. ಈಗ ಮನೆ ಬೀಗನ ಐತೆ. ಮತ್ತು ಈ ರೈತರ ಮಳಿ ಗಾಳಿ ಪಾಪ ಸಣ್ಣ ಸಣ್ಣ ಕೂಸ್ಕೊಳ್ಳೋದವು ಇವು ಬದುಕೋದಲ್ಲಿ ಈ ರೀತಿ ಕೀಲಿ ಹಾಕ್ಬಾರ್ದು. ಮತ್ತು ಮೈಕ್ರೋ ಫೈನಾನ್ಸ್ದವ್ರು ಅವರು ಇದನ್ನು ರದ್ದು ಮಾಡ್ಬೇಕು. ಏನಂದ್ರೆ ಲೈಸೆನ್ಸ್ ರದ್ದು ಮಾಡ್ಬೇಕು. ಈ ರೀತಿ ರೈತರು ಕುಡಿದು ರೈತರಿಗೆ ಟಾರ್ಚರ್ ಮಾಡೋದು ಮೊದಲು ಕುಡ್ದ ಬಂದ್ ಮಾಡ್ರಿ ಅಂದ್ರೆ ಈ ರೈತರು ತಗೋದೇ ಇಲ್ಲ. ಈಗ ಏನಾರು ಆಸೆ ಮಾಡ್ತಾರೆ ಅಂದ್ರೆ ಪರ್ಸೆಂಟ್ ಆಟ 10% 30% ಬೀಳ್ತೈತಿ, ಹೇಳ್ತಾರೋ 40% ಬಡ್ಡಿ ಬೀಳ್ತೈತಿ. ಈಗ ರೈತರಿಗೆ ಏನಾಗಬೇಕೈತಿ, ನಮ್ಮ ರೈತರ ಗಾಳಿ ಮಳಿ 1 ವರ್ಷ ಗುಡಿ ಗುಂಡಾರ ಇವತ್ತು ಸಾಲಿದಾಗ ಇಲ್ಲಿ ಜೀವನ ಮಾಡಿದಾರ ಅಂಥವು ಈ ಮೈಕ್ರೋ ಫೈನಾನ್ಸ್ದಿಂದ ನಮ್ಮ ರೈತರಿಗೆ ಭಾಳ ನೋವಾಗೈತಿ. ಈಗ ಸದ್ದ ಮಳಿ ಗಾಳಿ ಬರತ್ತವು. ಈಗ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಮ್ಮ ಲೀಡರ್ಗಳು ಮತ್ತು ತಾಲೂಕು ಲೀಡರ್ ಜಿಲ್ಲಾ ಲೀಡರ್ಗಳು ರಾಜ್ಯ ಲೀಡರ್ಗಳ ಬಂದ್ಸಿಂದ ಇವ್ರ ಮನೆ ಬೀಗ ತೆಗೆದು ಈ ರೈತರಿಗೆ ಒಳಗೆ ಕಳ್ಸಾಕಿವು ಅನುಕೂಲ ಮಾಡಿಕೊಟ್ಟಿದ್ದೆವು. ಇವತ್ತು ಏನಾಗಬೇಕಾಗಿತ್ತು ಅಂದ್ರೆ ಕರ್ನಾಟಕದಾಗ ಸುಮಾರು ರೈತರಿಗೆ ಟಾರ್ಚರ್ ಆಗತೈತಿ ಮೈಕ್ರೋ ಫೈನಾನ್ಸ್ದಿಂದ. ಇವನ್ನೆಲ್ಲ ಕರ್ನಾಟಕ ಸರ್ಕಾರ ಆದೇಶಿದ್ರೆ ಬಿ ಈಗ ರೈತರಿಗೆ ತ್ರಾಸ ಕೊಡತ್ತದರು. ಅವು ಮೈಕ್ರೋ ಫೈನಾನ್ಸ್ದಿಂದ ಸುಗ್ರೀ ಜಾರಿಗೆ ತಂದೈತಿ. ಖರೆ ಆ ಪಾಲನೆ ಮಾಡಕ್ತಾ ಇರಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನು ಒತ್ತಾಯ ಮಾಡ್ತೈತಿ, ರೈತರಿಗೆ ತ್ರಾಸ ಮಾಡ್ಬೋದು. ತ್ರಾಸ ಮಾಡ್ರೆ ಇವ್ರ ಆಫೀಸ್ಗಳನ್ನೂ ಬೀಗ ಮುತ್ತಿಗೆ ಹಾಕ್ತೇವೆ. ಮತ್ತೆ ಅದಕ್ಕೆ ಲೈಸೆನ್ಸ್ ಅಂತ ರದ್ದು ಮಾಡ್ಬೇಕು. ಈ ರೈತರಿಗೆ ಏನ ಮುಂದೆ ಬಂದ ಪಾಪ ಸಣ್ಣ ಎಕ್ವಿಟಸ್ ಬ್ಯಾಂಕ್ ಈ ಎಲ್ಲ ಮೈಕ್ರೋ ಫೈನಾನ್ಸ್ ಅಂದ್ರೆ ಎಲ್ಲಾನು ಬತ್ತು. ಎಕ್ವಿಟಸ್ ಬತ್ತು, ಆದರ್ಶ ಸುಡ್ಗಾಡ್ ಬತ್ತು. ಇವತ್ತು ರೈತರಿಗೆ ಹೆಂಗ ಇನ್ನು ಗಣಸರಿಗೆ ನಾವು ಸಾಲಗಾರ ಇದ್ದೀವಿ. ಈಗ ಹೆಣ್ಮಕ್ಳು ಇವತ್ತಿನ ದಿವಸ ನಾಗರಾಳ ಗ್ರಾಮದಲ್ಲಿ ಮಹಾದೇವಿ ನ್ಯಾಮದೇವ್ ದಾವಣಿ ಅವ್ರ ಮನೆಗೆ ಬಂದಿದ್ದೇವೆ. ಮೈಕ್ರೋ ಫೈನಾನ್ಸ್ ಅವರು ಸುಮಾರು 1 ವರ್ಷಗಳಿಂದ ಬೀಗ ಹಾಕಿದ್ರು. ಇವರು 2017ರಲ್ಲಿ 7 ಲಕ್ಷ ಸಾಲ ಪಡೆದಿದ್ರು. 7 ಲಕ್ಷ ಸಾಲದಲ್ಲಿ 14 ಕಂತು 20,000ದಿಂದ 14 ಕಂತು ಕಟ್ಟಿದ್ರು. ಆದ್ರೂ ಬಂದು ಬೀಗ ಹಾಕಿ ಹೋಗ್ಯಾರ. ಅದು ಕೊರೋನಾ ಟೈಮ್ದಾಗ ಒಂದ್ ಸ್ವಲ್ಪ ಕಟವಾಗಿ ಆಗಿದ್ದಕ್ಕ ಅಂತ ಹೇಳಿ ಮತ್ತೆ ಇವ್ರು ತುಂಬಾಕು 7 ಲಕ್ಷ ತಗೊಂಡು ಆದ್ರೂ ತುಂಬ್ಕೊಂಡಿಲ್ಲ. 15 ಲಕ್ಷ ಬೇಕು ತುಂಬಬೇಕಂತ ಹೇಳಿ ಅವ್ರ ಮನೆಗೆ ಬೀಗ ಹಾಕ್ಯಾರು. ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದವ್ರು ಬಂದು ಇವತ್ತ ಈ ಬೇಗ ಮುರುಗ್ ತೆಗೆದು ಆ ಕುಟುಂಬ ಸಹಿತ ಒಳಗಡೆ ಹಾಕಿದ್ವಿ. ಇಂಥವ್ರ ಲೈಸೆನ್ಸ್ಗಳು ರದ್ದಾಗಬೇಕಂದ್ರೆ ನನ್ನ ಕೋರಿಕೆ ಐತ್ರಿ.